ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾ ಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 87ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಒಂದೇ ಒಂದು ಸಲ ನನ್ನನ್ನು ನೋಡಬೇಕು ಅಂತ ಆಸೆ ಪಟ್ಟಿಯಲ್ಲ, ಬಂದಿದ್ದೀನಿ ನೋಡು, ನಿನ್ನ ಹೆದರಿಗೆ ನಿಂತಿದ್ದೀನಿ, ಹೇಳು ನನ್ನಿಂದ ಏನಾಗಬೇಕಾಗಿತ್ತು ಕೇಳಿದರೆ ಹುಬ್ಬು ಬೆಸೆದು ಇವಳು ಇಲ್ಲಿಗೆ ಹೇಗೆ ಬಂದ್ಲು ಅಂತ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ನಿಂತ. ಅರೆ ಚಿನ್ನ, ನೀನೇನಿಲ್ಲಿ? ಯಾರು? ಆ ನಿನ್ನ ಓಸಿ ಗಂಡ ಕರ್ಕೊಂಡು ಬಂದ ಇಲ್ಲಿಗೆ? ನನ್ನನ್ನು ಮತ್ತೆ ಟ್ರ್ಯಾಪ್ ಮಾಡೋ ಐಡಿಯಾನ ನಿಮ್ಮಿಬ್ಬರದ್ದು? ಅಂದರೆ ಆ ನಿನ್ನ ನಾದಿನಿ ಗಂಡನ ಕಾರ್ನ ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ರಾ? ಅಬ್ಬಾ, ಬರೀ ಇದೇ ಆಯ್ತಲ್ವ ನಿಮ್ಮದು. ಅವತ್ತು ನೀನು ಅವನು ಸೇರಿ ನನ್ನ ಪೊಲೀಸಿಗೆ ಒಪ್ಪಿಸಿ ಕೇಸ್ನ ಸ್ಟ್ರಾಂಗ್ ಮಾಡೋಕ್ಕೆ ನನ್ನ ಇಡೀ ಜಾತಕ ಹುಡುಕಿ ಅದನ್ನು ಜಾಲಾಡಿ ಸುಧಾ, ಸಿಂಹ ಅಷ್ಟೇ ಅಲ್ಲ MLA ಸಾಹೇಬ್ರನ್ನ ತಂದು ಕಟ್ಕಟೆಯಲ್ಲಿ ನಿಲ್ಲಿಸ್ಬಿಟ್ರಲ್ವಾ? ವಾವ್, ಯಾವ CBI ಅಧಿಕಾರಿಗಳಿಗೂ ನೀವು ಕಡಿಮೆ ಇಲ್ಲ. ಆದರೆ ಇಷ್ಟೆಲ್ಲ ತಲೆ ಉಪಯೋಗಿಸಿ ನನ್ನನ್ನು ಕೆಟ್ಟವನು, ದೇಶದ್ರೋಹಿ ಅಂತ ಪ್ರೂವ್ ಮಾಡಿ ಈಗ ನನ್ನ ಮುಂದೆನೇ ಬಂದು ನಿಲ್ಲುವ ಸಾಹಸ ಮಾಡ್ತಿದ್ದೀಯಾ ಅಂದರೆ ನೀನು ಎಂಥ ದಡ್ಡಿ ಅನ್ನೋದು ಗೊತ್ತಾಗ್ತಾ ಇದೆ ಬಿಡು ಎಂದು ಹೇಳಿದವನು ತಾನು ತೊಟ್ಟಿದ್ದ ಶರ್ಟ್ ತೋಳುಗಳನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತಾ, ನೋಡೋಕೆ ಅತಿಲೋಕ ಸುಂದರಿ ಅನ್ನೋ ಕೊಬ್ಬು ಅಲ್ಲದೆ ಈಗ ಓಸಿ ಅಂತ ಕಾಸಿನ ಪಾರ್ಟಿ ಗಂಡನಾಗಿ ಬೇರೆ ಸಿಕ್ಕಿದ್ದಾನೆ ಅನ್ನೋ ಅಹಂಕಾರ ಕೂಡ ಸೇರಿಕೊಂಡು ಮೊದಲಿಗಿಂತ ಇನ್ನೂ ಒಂದು ಕೈ ಜಾಸ್ತಿ ಚೆನ್ನಾಗಿ ಕಾಣ್ತಿದ್ಯಾ. ಆದರೆ ಇಂತಹ ಸುಂದರವಾದ ಹೆಣ್ಣನ್ನು ಒಂಟಿಯಾಗಿ ಈ ಹಸಿದ ಹುಲಿ ಮುಂದೆ ಬರೋಕೆ ಬಿಟ್ಟು ಆ ಓಸಿ ಎಲ್ಲಿ ಅವಿತು ಕೂತಿದ್ದಾನೆ? ಓಹ್, ನಾನು ನಿನ್ನ ಮುಟ್ಟುತ್ತಾ ಇದ್ದ ಹಾಗೆ ಸಿಂಗಮ್ ಸ್ಟೈಲ್ನಲ್ಲಿ ಜಂಪ್ ಮಾಡ್ತಾ ಬಂದು ನನ್ನ ಹೊಡಿತಾನ ಕೇಳಿದ್ರೆ ತುಟಿ ಕೊಂಕಿಸಿ ವ್ಯಂಗ್ಯ ನಗು ಬೀರಿದ ಆರುಷಿ, ನಿನ್ನಂತಹ ಇಲಿನ ಸಂಹಾರ ಮಾಡೋಕ್ಕೆ ನನ್ನ ಗಂಡ ಯಾಕೆ ಬರಬೇಕು? ಒಂದು ಸಣ್ಣ ತುಣುಕು ಇಲಿ ಪಾಷಾಣ ಸಾಕಲ್ವಾ ಕೇಳಿದ್ರೆ ಅವಳ ಮುಡಿಗೆ ಕೈ ಹಾಕಿ ಏನಂದೆ? ನನ್ನನ್ನೇ ಇಲಿ ಅಂತೀಯ? ನಿನ್ನ ಜೀವನವನ್ನು ನರಕ ಮಾಡಿದ ರಾಕ್ಷಸನನ್ನು ಜುಜುಬಿ ಇಲಿ ಹೋಲಿಸ್ತೀಯ? ಹಲ್ಲು ಕಟಕಟಾಯಿಸಿ ಪ್ರಶ್ನೆ ಮಾಡಿದ್ರೆ ತೆರೆದಿದ್ದ ಬಾಗಿಲಿನಿಂದ ಒಳಗೆ ಬಂದ ಸುಧಾ ಅವನ ಕೈಗೆ ತಾನೇ ಸಿಗರೆಟ್ ಲೈಟರ್ನ ಬೆಂಕಿ ತಾಗಿಸಿದ್ಲು. ತಕ್ಷಣ ಆರುಷಿ ಮುಡಿಗೆ ಮುಕ್ತಿ ಕೊಟ್ಟು ಹಿಂದೆ ಸರಿದವನು, ಓಹ್ ಬೇಬಿ, ನೀನು ಬಂದಿದ್ದೀಯಾ? ಬಾಬಾ, ನನ್ನ ಬದುಕಿನ ಮೊದಲ ಪ್ರೀತಿ, ಮೊದಲ ಮೋಹ, ಮೊದಲ ಸಂಪಾದನೆಗೆ ದಾರಿದೀಪವಾದ ನನ್ನ ಯೌವನದ ಸುದೆ ನೀನು ಹೇಳಿದವನು ಅವಳತ್ತ ಬಾಗಿ ತಕ್ಷಣವೇ ಹಿಂದಕ್ಕೆ ಸರಿದು ಬಿಟ್ಟ. ಛೀ, HIV ಪಾಸಿಟಿವ್ ಅಂತೆ ನೀನು. ಯಾಕಮ್ಮ, ಮೇಷ್ಟ್ರ ಮಗಳಾಗಿ ಕಾಂಡೋಮ್ ಉಪಯೋಗಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇರಲಿಲ್ವಾ ಕೇಳ್ದ. ಅವನ ನಗು ಮುಖ ನೋಡಿ ಸುಧಾಗೆ ಮೈ ಮೇಲೆ ಕೆಂಡ ಸುರಿದಂತಾಯಿತು. ತಕ್ಷಣ ಅವನ ಬಳಿಗೆ ಹೋಗಿ ಅವನ ಕೆನ್ನೆ ಮೇಲೆ ಅದೆಷ್ಟು ಏಟು ಬಾರಿಸಿದಳೋ ತಿಳಿಯದು. ಅವಳ ಈ ಹಠಾತ್ ದಾಳಿಗೆ ಒಂದು ಕ್ಷಣ ಚಂದ್ರಾಂಕಿತ ಮಿತ್ರ ತತ್ತರಿಸಿ ಹೋದ. ಆದರೆ ತಕ್ಷಣ ಸಾವರಿಸಿಕೊಂಡು ಅವಳ ಕೈ ಹಿಡಿದು ಬೆನ್ನ ಹಿಂದೆ ತಿರುಚಿ, ಸಾವಿನ ಮನೆ ಬಾಗಿಲು ತಟ್ಟಿರುವ ನಿನಗೆ ಯಾಕೆ ಈ ಕೋಪ? ನಿನ್ನನ್ನು ಮದುವೆಯಾಗಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದ್ದೆ. ಆದರೆ ನೀನೇ ತಾನೇ ಪ್ರೀತಿಗಿಂತ ಹಣ ಮುಖ್ಯ ಅನ್ನೋ ಪಾಠವನ್ನು ನನಗೆ ಹೇಳಿಕೊಟ್ಟಿದ್ದು ಹೇಳ್ದ. ಬೆನ್ನ ಹಿಂದಕ್ಕೆ ಅವನು ಕೈ ತಿರುಚಿದ್ದ ರೀತಿಗೆ ಸುಧಾ ನೋವಿಗೆ ಮುಖ ಕಿವುಚಿದ್ಲು. ತಕ್ಷಣ ಆರುಷಿ ಅವನ ಕೈಯನ್ನು ಹೊರಟಾಗಿ ಹಿಡಿದು ಸುಧಾ ಕೈಗೆ ಮುಕ್ತಿ ಕೊಡಿಸಿದ್ಲು. ಹೆಣ್ಣನ್ನು ಭೋಗದ ವಸ್ತುವನ್ನಾಗಿ ಕಂಡ ನಿನ್ನ ಅಂತ್ಯ ಸಹ ಒಂದು ಹೆಣ್ಣಿನ ಕೈಯಲ್ಲೇ ಆಗಲಿ ಅನ್ನೋದೇ ನನ್ನ ಗಂಡನ ಲೆಕ್ಕಾಚಾರ. ಹಾಗಂತ ನಿನ್ನನ್ನು ನಾನು ಕೊಲ್ಲಲ್ಲ, ಯಾಕಂದರೆ ನಿನ್ನಿಂದ ನಾನು ಅನುಭವಿಸಿದ ಕಷ್ಟ ತಾತ್ಕಾಲಿಕವಾದದ್ದು. ಆದರೆ ಸುಧಾ, ಕ್ಯಾಮಿಲಿಯೋ ಇವರಿಬ್ಬರು ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ನಿನ್ನನ್ನು ನಿನ್ನಂತಹ ನಾಯಿ ನರಿಗಳಿಗೆ ಆಹಾರವಾಗಿ ಕೊಡಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ ಹೇಳಿದರೆ ಅವನ ಕಣ್ಣಲ್ಲಿ ಭಯದ ಛಾಯೆ ಕಂಡಿತು. ವಾವ್, ನಿನಗೂ ಭಯ ಆಗತ್ತಾ ಶಾಶ್ವತ್? ವ್ಯಂಗ್ಯವಾಗಿ ಕೇಳಿದ ಆರುಷಿ ಅವನ ಕೈ ಬಿಟ್ಟು ಪಕ್ಕಕ್ಕೆ ಸರಿಯುತ್ತಲೇ ಕೈಯಲ್ಲಿ ಕಬ್ಬಿಣದ ರಾಡಿದು ಅವನ ಮೇಲೆ ಪ್ರಹಾರ ಮಾಡಿದ ಕ್ಯಾಮಿಲಿನೋ ಕಂಡು ನಡುಗುಬಿಟ್ಟ. ಇವಳು ಇಲ್ಲಿಗೆ ಬಂದ್ಲು? ಇವಳನ್ನು ವಿದೇಶದ ಒಬ್ಬ ವ್ಯಾಪಾರಿಗೆ ಮಾರಿದ್ನಲ್ಲ? ಅವಳನ್ನೇ ನೋಡುತ್ತಾ ಪ್ರಶ್ನಿಸಿಕೊಂಡಿದ್ದ. ನಾನು ಇಲ್ಲಿಗೆ ಹೇಗೆ ಬಂದೆ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ನನ್ನ ಹೀರೋ ನನ್ನ ಇಲ್ಲಿಗೆ ಕರ್ಕೊಂಡು ಬಂದದ್ದು. ನನ್ನನ್ನು ಹೆಲ್ನಿಂದ ಸೇವ್ ಮಾಡಿ ನಿನಗೆ ಲಿಬರೇಷನ್ ಕೊಡೋಕ್ಕೆ ನನ್ನ ಇಲ್ಲಿಗೆ ಕಳುಹಿಸಿದ್ದಾರೆ ಅಬ್ಬರಿಸಿದಳು. ಆದರೆ ಅವಳ ಮಾತಿಗೆ ನಗುತ್ತಾ, ಅಯ್ಯೋ ನನ್ನ ಕಾರವಾರದ ಮೀನೇ, ನನಗೆ ಲಿಬರೇಷನ್ ಅಂದರೆ ಮುಕ್ತಿ ಕೊಡೋಕ್ಕೆ ನೀನು ಯಾರೇ? ಅಬ್ಬಾ, ಅದೇನು ಕೋಪ ಇದೆ ನಿಮ್ಗಳಿಗೆ? ಪರವಾಗಿಲ್ಲ, ನಾನು ಕಲಿಸಿರೋ ಪಾಠಕ್ಕೆ ಮೂಲೆ ಮೂಲೆ ಸೇರಿ ಗೊಳೋ ಅಂತಿರ್ತೀರಾ ಅಂದರೆ ನನ್ನ ಮೇಲೆ ಕೈ ಮಾಡೋಷ್ಟು ಧೈರ್ಯ ತಂದುಕೊಂಡು ನನ್ನ ಎದುರಿಗೆ ನಿಂತಿದ್ದೀರಾ ಕೇಳುತ್ತಾ ಕೆರಳಿದ ಕಂಗಳಿಂದ ಕ್ಯಾಮಿಲೋನ ನೋಡುತ್ತಾ ಅವಳ ಕೈಲಿದ್ದ ರಾಡನ್ನು ಕಸಿದುಕೊಂಡವನು, ನೀವೆಲ್ಲ ನನಗೆ ಯಾವ ಲೆಕ್ಕ?
5 ನಿಮಿಷದಲ್ಲಿ ನಿಮ್ಮ ಮೂವರನ್ನು ಮುಗಿಸಿ ಪರ್ಮನೆಂಟಾಗಿ ನಾನು ಈ ದೇಶ ಬಿಟ್ಟೆ ಹೊರಟೋಗ್ತೀನಿ. ರೆಸ್ಟ್ ಇನ್ ಪೀಸಸ್ ಯು 3 ಬ್ಯೂಟಿಫುಲ್ ಲೇಡೀಸ್ ಹೇಳಿದವನು ಮೊದಲಿಗೆ ಕ್ಯಾಮಿಲೋ ಬಟ್ಟೆಗೆ ಕೈ ಹಾಕ್ತ. ಕೈ ತೆಗೆಯೋ ಶಾಶ್ವತ್, ಇಲ್ಲ ಅಂದರೆ ನಿನ್ನನ್ನು ಜೀವಂತವಾಗಿ ಸುಟ್ಟು ಹಾಕಿಬಿಡ್ತೀನಿ ಆರುಷಿ ಅಬ್ಬರಿಸಿದರೆ ಅವಳನ್ನೇ ದುರುಗುಟ್ಕೊಂಡು ನೋಡುತ್ತಾ, ಜಾಸ್ತಿ ಕೂಗಬೇಡ, ಇವಳೇನು ಗರ್ತಿ ಗೌರಮ್ಮ ಅಲ್ಲ, ಇವಳನ್ನು ಕೊಂಡುಕೊಂಡಿದ್ದ ಮಹಾಪುರುಷ ಇವಳನ್ನು ಸ್ಟ್ರಿಪ್ ಬಾರ್ನಲ್ಲಿ ಸ್ಟ್ರಿಪ್ಪರ್ ಆಗಿ ಕೆಲಸಕ್ಕೆ ಇಟ್ಕೊಂಡಿದ್ದ. ತಾಳಿ ಕಟ್ಟಿ ಸಾರಿ ಉಂಗುರ ತೊಡಿಸಿ ಚರ್ಚ್ನ ಫಾದರ್ ಎದುರು ಮದುವೆಯಾಗಿ ಇವಳನ್ನು ಹೆಂಡತಿ ಮಾಡಿಕೊಂಡಿದ್ರು. ನನ್ನ ಮುಂದೆ ಬೆತ್ತಲಾಗಲು ಒಪ್ಪದ ಹುಡುಗಿಯನ್ನು ಪ್ರಪಂಚದ ಮುಂದೆಯೇ ಬೆತ್ತಲಾಗಿ ನಿಲ್ಲಿಸಲು ಸ್ಟ್ರಿಪ್ ಬಾರ್ ಓನರ್ಗೆ ಇವಳನ್ನು ಮಾರಿದ್ದೆ. ಅಲ್ಲ ಕಣೆ ಕ್ಯಾಮಿ, ಇಡೀ ಪ್ರಪಂಚದ ಎದುರು ದಿನ ರಾತ್ರಿ ಅರೆ ಬೆತ್ತಲಾಗಿ ಕುಣಿತಾ ಇದ್ದ ನಿನಗೆ ಹೇಗೋ 2 ಹೊತ್ತಿನ ಊಟ, ಕೈ ಖರ್ಚಿಗೆ ಕಾಸು ಸಿಗ್ತಾ ಇತ್ತು ತಾನೇ. ಮತ್ತ್ಯಾಕೆ ಈ ದೇಶಕ್ಕೆ ವಾಪಸ್ ಬಂದು ನನ್ನ ಮುಂದೆ ನಿಂತು ಬಾಯಿ ಬಡ್ಕೋತಾ ಇದೆಯಾ ಕೇಳಿದ್ರೆ, ಯಾಕಂದರೆ ಅವಳು ನನ್ನನ್ನು ಮದುವೆಯಾಗಿ ನೆಮ್ಮದಿಯಾಗಿ ಸುಖ ಸಂಸಾರ ಮಾಡುವ ಕನಸು ಕಂಡಿದ್ದಳು. ಆದರೆ ನೀನು ಅವಳ ಕನಸು ಜೀವನ ಎಲ್ಲವನ್ನೂ ಹಾಳು ಮಾಡಿಬಿಟ್ಟಿಯಲ್ಲ ಬದ್ಮಾಶ್ ಅಬ್ಬರಿಸುತ್ತಾ ಬಂದ ಶ್ರವಣ್ ಕುಮಾರ್ ಚಂದ್ರಾಂಕಿತ ಮಿತ್ರನ ಎದೆಗೆ ಜಾಡಿಸಿ ಒದ್ದ ರೀತಿಗೆ ಅವನು ನೆಲ ಕೊರಳಿದ್ದ. ನಿನಗೆ ಸಹಾಯ ಮಾಡಿದ ಆ ಮಾಜಿ ಮಿನಿಸ್ಟರ್ ಕಡೆಯ ಹುಡುಗರು ಈಗಾಗಲೇ ದಂಗೆ ಹೇಳುವ ಬಗ್ಗೆ ಪ್ಲ್ಯಾನ್ ಮಾಡಿಕೊಂಡ್ರು. ಅದರಿಂದ ಸಾಮಾನ್ಯ ಜನರ ಜೀವನ ಅಸ್ತವ್ಯಸ್ತ ಆಗತ್ತೆ. ಅಲ್ಲದೆ ಆ ಪಾಪಿ ಅನಾರೋಗ್ಯದ ಕಾರಣ ಕೊಟ್ಟು ಸುಲಭವಾಗಿ ನ್ಯಾಯಾಲಯದ ಕಪಿಮುಷ್ಟಿಯಿಂದ ತಪ್ಪಿಸಿಕೊಳ್ಳೋ ಸಾಧ್ಯತೆ ಇದೆ. ಇನ್ನು ನೀನು ಸಹ ಅವನ ಪೊಲಿಟಿಕಲ್ ಪವರ್ ಇಟ್ಕೊಂಡು ಯಾವಾಗ ಬೇಕಾದರೂ ನಮ್ಮ ಕಣ್ತಪ್ಪಿಸಿ ಓಡೋಗೋ ಸಾಧ್ಯತೆ ಇದೆ ಅಲ್ವಾ? ಅದಕ್ಕೆ ಮೊದಲ ಬಾರಿಗೆ ನಾನು ನ್ಯಾಯ, ನೀತಿ, ಕಾನೂನು ಅನ್ನೋ ಜಪ ಮಾಡೋದನ್ನು ಬಿಟ್ಟು ನನ್ನ ಸ್ನೇಹಿತ ಓಜಸ್ ಚಂದ್ರನ ಮಾತಿಗೆ ನಡೆದುಕೊಳ್ಳುವ ನಿರ್ಧಾರ ಮಾಡಿದೆ. ಅದರಂತೆ ಪೊಲೀಸ್ ವ್ಯಾನ್ನಿಂದ ನೀನು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗೋಕ್ಕೆ ನಾವೇ ಸಹಾಯ ಮಾಡಿದ್ದು ಹೇಳ್ದ. ಶ್ರವಣ್ ಮಾತು ಕೇಳಿ ಇಷ್ಟು ಸುಲಭವಾಗಿ ಇವರ ಐಡಿಯಾಗೆ ನಾನು ಮೆಕ್ಕ ಆಗಿಬಿಟ್ನಲ್ಲ ಅಂತ ಕೆಕ್ಕರಿಸಿಕೊಂಡು ಅವನನ್ನೇ ನೋಡುತ್ತಾ ಶ್ರವಣ್ ಒದ್ದಿದ್ದ ಎದೆಯ ಭಾಗ ನೋವಾಗುತ್ತಾ ಇದ್ದ ಕಾರಣ ಅದನ್ನು ಸವರಿಕೊಳ್ಳುತ್ತಾ ಎದ್ದು ನಿಂತಿದ್ದೆ ತಡ ಅವನ ಹಿಂದೆ ಬೆನ್ನಿಗೆ ಜೋರಾಗಿ ಯಾರೋ ಒದ್ದ ರೀತಿಗೆ ಹೋಗಿ ಶ್ರವಣ್ ಮೇಲೆ ಬಿದ್ದ. ನೀನು ಹೀಗೆ ಅಲ್ವಾ ನನ್ನನ್ನು ಒದ್ದು ನೀರಿಗೆ ತಳ್ಳಿ ಕೊಲ್ಲಲು ಪ್ರಯತ್ನ ಪಟ್ಟಿದ್ದು? ಓಜಸ್ ಕೋಪದಲ್ಲಿ ಹಲ್ಲು ಕಡಿದು ಪ್ರಶ್ನೆ ಮಾಡಿದ್ದಲ್ಲದೆ ಕೈ ಮುಷ್ಟಿ ಕಟ್ಟಿ ಮತ್ತೆ ಅವನ ಮುಖದ ಮೇಲೆ ಪ್ರಹಾರ ಮಾಡಿದ. ಮೂಗಿನಿಂದ ರಕ್ತ ಚಿಮ್ಮಿ ಅವನ ತಲೆ ಸುತ್ತಿದ ಅನುಭವವಾಗಿತ್ತು. ಸಾವಾರಿಸಿಕೊಳ್ಳಲು ಆಗದೆ ನೆಲದ ಮೇಲೆ ಕುಸಿದು ಕೂತವನನ್ನು ನಗುತ್ತಾ ಸುರಿಯುತ್ತಿದ್ದ ರಕ್ತವನ್ನು ಹೊರೆಸಿಕೊಂಡು, ಎಲ್ಲ ಸೇರಿಕೊಂಡು ನನ್ನ ಮುಗಿಸೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಅಂದರೆ ಸಿಂಹ ಕೂಡ ಈ ಪ್ಲ್ಯಾನ್ನಲ್ಲಿ ಶಾಮೀಲಾಗಿದ್ನಾ? ಅಂತೂ ಅವನು ನನ್ನ ಹಾಗೆ ಗುಳ್ಳೆನರಿ ಅಂತ ತೋರಿಸ್ಕೊಟ್ಬಿಟ್ಟ. ಆದರೂ ಒಸಿ ನಿನ್ನ ಪ್ಲ್ಯಾನ್ ಸೂಪರ್ ಕಣೋ, ನಂದು ನಿಂದು ಒಂದೇ ರಕ್ತ, ಅದಕ್ಕೆ ನಮ್ಮಿಬ್ಬರಿಗೂ ಬುದ್ಧಿ ಜಾಸ್ತಿ ಅಂತ ಪ್ರೂವ್ ಮಾಡಿಬಿಟ್ಟೆ. ಹೊಟ್ಟೆ ಬೆನ್ನಿನ ಮೇಲೆ ಬಿಟ್ಟಿದ್ದ ಹೇಟಿನ ತೀವ್ರತೆಗೆ ನೋವು ಸಹಿಸದಾಗಿ ನಡುವೆ ಕೆಮ್ಮುತ್ತಾ ಮಾತನಾಡ್ದ. ನಗುತ್ತಾ ಆರುಷಿ, ನಿನ್ನಷ್ಟಲ್ಲ ಕಣೋ, ನನಗಿಂತಲೂ ಬುದ್ಧಿವಂತರು ನನ್ನ ಚಂದ್ರ ಎಂದು ಹೇಳಿ ಅಲ್ಲೇ ಹಾಲ್ನಲ್ಲಿದ್ದ ಟಿವಿ ಆನ್ ಮಾಡಿ ನ್ಯೂಸ್ ಚಾನೆಲ್ ಹಾಕಿದ್ಲು. ಸುಳ್ಳು ಹೆಸರುಗಳು, ಸುಳ್ಳು ಐಡೆಂಟಿಟಿ ಇಟ್ಕೊಂಡು ಹೆಣ್ಣು ಮಕ್ಕಳ ತಂದೆ ತಾಯಿಗೆ ಮಂಕುಬೂದಿ ಎರಚಿ ಅವರ ಮಕ್ಕಳನ್ನು ಮದುವೆ ಮಾಡಿಕೊಂಡು ವಿದೇಶಕ್ಕೆ ಕರೆದುಕೊಂಡು ಹೋಗುವ ಆಸೆ ತೋರಿಸಿ ಆ ಹೆಣ್ಣು ಮಕ್ಕಳನ್ನು ಹಣದ ಆಸೆಗೆ ಮಾರುತ್ತಿದ್ದ ಕ್ರಿಮಿನಲ್ ಚಂದ್ರಾಂಕಿತ ಮಿತ್ರ. ಪೊಲೀಸ್ ಜೀಪ್ನಲ್ಲಿ ಬರುವಾಗ ಇವನ ವಿರುದ್ಧ ಸಾಕ್ಷಿ ಹೇಳಿದ ಅವನ ಬಾಲ್ಯ ಸ್ನೇಹಿತನ ಸಿಂಹನ ಮೇಲೆ ಗುಂಡಿನ ದಾಳಿ ನಡೆಸಿ ನಂತರ ಇವನಿಗೆ ವಿದೇಶದಲ್ಲಿ ಕನೆಕ್ಷನ್ ಸಿಗುವಂತೆ ಮಾಡಿ ಇವನ ಕೆಟ್ಟ ಕೆಲಸಗಳಲ್ಲಿ ಸಿಗುತ್ತಿದ್ದ ಲಾಭದಲ್ಲಿ ಅರ್ಧ ಪಡೆದು ಇವನ ಎಲ್ಲ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದ ಮಾಜಿ ಮಂತ್ರಿ ಜಯಕೇಶ್ ಅವರನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಪದ್ಮನಾಭ್ ಅವರ ಪಿಸ್ತೂಲ್ ಕಸಿದುಕೊಂಡು ಶೂಟ್ ಮಾಡಿ ಪರಾರಿಯಾಗಿದ್ದಾನೆ. ಸಿಂಹ ಅವರಿಗೆ ಹೆಚ್ಚೇನೂ ತೊಂದರೆ ಆಗಿಲ್ಲ, ಆದರೆ ಮಾಜಿ ಮಂತ್ರಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಕ್ರಿಮಿನಲ್ ಚಂದ್ರಾಂಕಿತ ಮಿತ್ರ ಅವರನ್ನು ಕಂಡೊಡನೆ ಕೆಳಗಿನ ಟೋಲ್ ಫ್ರೀ ನಂಬರ್ ಅಥವಾ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಬೇಕಾಗಿ ವಿನಂತಿ ಅನ್ನೋ ಸುದ್ದಿ ಕೇಳಿ ಚಂದ್ರಾಂಕಿತ ಮಿತ್ರನಂತಹ ಮೋಸಗಾರನೇ ದಂಗಾಗಿಬಿಟ್ಟ. ಅಂದರೆ ಮಿನಿಸ್ಟರ್ನ ಕೊಂದುಬಿಟ್ರಾ? ಅವನ ಭಯದಲ್ಲಿ ಕಂಪಿಸುತ್ತಿತ್ತು. ಡಾರ್ವಿನ್, ನಾನೇ ನನ್ನ ಕೈಯಾರೆ ಆ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡು ಸಣ್ಣ ಕೆಲಸಗಳನ್ನು ಮಾಡುತ್ತಿದ್ದ ಆ ವ್ಯಕ್ತಿಯ ಹಣೆಗೆ ಗುರಿ ಇಟ್ಟು ಶೂಟ್ ಮಾಡಿ ಕೊಂದುಬಿಟ್ಟೆ. ಅವನೇ ತಾನೇ ಆ ದೇಶದ ಬಾರ್ ಓನರ್ನ ನಿನಗೆ ಪರಿಚಯ ಮಾಡಿಸಿದ್ದು, ಅವನೇ ತಾನೇ ನನ್ನನ್ನು ಆ ನರಕಕ್ಕೆ ಕಳುಹಿಸಿಕೊಡುವ ಪ್ಲ್ಯಾನ್ ಮಾಡಿದ್ದು, ನನ್ನ ಜೊತೆಗೆ ಇನ್ನೂ 10 ಹುಡುಗಿಯರನ್ನು ಆ ದೇಶಕ್ಕೆ ಮಾರಾಟ ಮಾಡಿದ್ದ ಆ ಮನುಷ್ಯ ಬದುಕೋಕೆ ಯೋಗ್ಯತೆ ಇಲ್ಲದವನು. ಅವನ ಹಾಗೆ ನೀನು ಅಷ್ಟೆ, ಈ ಭೂಮಿ ಮೇಲೆ ಉಸಿರಾಡಲು ಲಾಯಕ್ಕಿಲ್ಲದವನು ಎಂದು ಹೇಳಿ ನೆಲದಲ್ಲಿ ಬಿದ್ದಿದ್ದ ರಾಡ್ನ ತೆಗೆದುಕೊಂಡು ಸೀದಾ ಬಂದವಳೆ ಚಂದ್ರಾಂಕಿತ ಮಿತ್ರನ ಗುಪ್ತಾಂಗದ ಮೇಲೆ ಪ್ರಹಾರ ಮಾಡಿದ್ಲು.
ಅಮ್ಮ ಅಬ್ಬರಿಸಿದ ರೀತಿಗೆ ಸುಧಾ ಚಪ್ಪಾಳೆ ತೊಟ್ಟುತ್ತಾ, ಅರೆ ನೋವಾದರೆ ನೀನು ಅಮ್ಮ ಅಂತಲೇ ಕರೆಯೋದಾ ಕೇಳಿದ್ರೆ ಮೊದಲ ಬಾರಿಗೆ ಅವನ ಕಣ್ಣಿಂದ ನೀರು ಜಾರಿತ್ತು. ಅದನ್ನು ಕಂಡು ಆರುಷಿ ಮನದಲ್ಲಿಯೂ ಇಷ್ಟು ವರ್ಷದಿಂದ ಉರಿಯುತ್ತಿದ್ದ ಮನದಲ್ಲಿನ ಬೇಸರದ ಜ್ವಾಲೆ ತಣ್ಣಗಾದಂತೆ ಭಾಸವಾಯಿತು. ಥ್ಯಾಂಕ್ ಯು ಚಂದ್ರ, ಇವನನ್ನು ಗಲ್ಲಿಗೆ ಹಾಕಿದ್ರೂ ಸಹ ಇಂತಹ ಒಂದು ತೃಪ್ತಿ ನಮಗೆ ಸಿಗ್ತಿರ್ಲಿಲ್ಲ ಅನಿಸುತ್ತೆ ಹೇಳಿದರೆ, ಆರುಷಿ ಆ ನೋವಿನಲ್ಲೂ ಅಬ್ಬರಿಸಿದ್ದ ಮಿತ್ರ. ಚುಪ್, ಕಿರ್ಚಬೇಡ ಮಗನೇ, ಇನ್ನೊಂದು ಸದ್ದು ಬಂದರೂ ಇಲ್ಲೇ ಜೀವಂತ ಹೂತು ಹಾಕ್ತೀನಿ. ಸಿಸ್ಟರ್ಸ್ ಏನು ನೋಡ್ತಾ ಇದ್ದೀರಾ? ಇವನ ಕೊನೆ ಉಸಿರು ಇವನ ದೇಹ ಬಿಟ್ಟು ಹೊರಗೆ ಹೋಗುವವರೆಗೂ, ನಿಮ್ಮ ಇಷ್ಟು ವರ್ಷದ ನೋವು ಕರಗುವವರೆಗೂ ಇವನನ್ನು ನಿಮ್ಮ ಮನಸ್ಸೋ ಇಚ್ಛೆ ಥಳಿಸಿ. ಇವನ ಆತ್ಮ ಸಹ ಒಂದು ಹೆಣ್ಣನ್ನು ನೋಡಲು ನಡಗಬೇಕು. 7 ಜನ್ಮಕ್ಕೂ ಹೆಣ್ಣು ಮಕ್ಕಳ ತಂಟೆಗೆ ಹೋಗದ ಹಾಗೆ ಬುದ್ಧಿ ಕಲಿಸಿ. ಇವನಿಗೆ ಜೀವಾವಧಿ ಶಿಕ್ಷೆ, ಮರಣದಂಡನೆ ಶಿಕ್ಷೆ ಎಲ್ಲವೂ ಹೇಳಿ. ಓಜಸ್ ನೆಲದಲ್ಲಿ ರಕ್ತಸಿಕ್ತವಾಗಿ ಬಿದ್ದಿದ್ದ ರಾಡ್ನ ಸುಧಾ ಕೈಗೆ ಕೊಟ್ಟರೆ, ಶ್ರವಣ್ ತನ್ನ ಪೊಲೀಸ್ ಬೆಡ್ ತೆಗೆದು ಕ್ಯಾಮಿಲೋ ಕೈಗೆ ಕೊಟ್ಟು, ಈ ಚಂದ್ರಾಂಕಿತ ಮಿತ್ರ ಅನ್ನೋ ಈ ವಿಲನ್ ಚಾಪ್ಟರ್ನ ಇವತ್ತಿಗೆ ಮುಗಿಸಿಬಿಡಿ ಹೇಳಿ ಹಿಂದೆ ಸರಿದು ಕೈ ಕಟ್ಟಿ ನಿಂತರೆ, ಓಜಸ್ ತೋಳು ಹಿಡಿದು, ಅಮ್ಮ ಅಯ್ಯೋ ಪ್ಲೀಸ್ ಬಿಟ್ಟುಬಿಡಿ, ಹೀಗೆಲ್ಲ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ತಪ್ಪು. ಶ್ರವಣ್, ನೀನು ದಕ್ಷ ಅಧಿಕಾರಿಯಾಗಿ ಮಾಡ್ತಾ ಇರೋದು ತಪ್ಪು. ತನ್ನ ಮೇಲೆ ಬೀಳ್ತಿರೋ ಏಟಿನ ತೀವ್ರತೆ ತಡೆಯೋಕ್ಕಾಗದೆ ಬೊಬ್ಬೆ ಹೊಡೆಯುತ್ತಾ ಇದ್ದವನ ನೋವು ಕಂಡು ತಾನು ಹೀಗೆ ಬೇಡ್ಕೊಳ್ತಾ ಇದ್ದ ದಿನಗಳು ನೆನಪು ಆರುಷಿ ಮನದಲ್ಲಿ ಹಾದು ಹೋಯಿತು. ಇಷ್ಟು ವರ್ಷ ಯಾರ ಭಯವೂ ಇಲ್ಲದೆ ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ಅದೆಷ್ಟೋ ಹೆಣ್ಣು ಮಕ್ಕಳ ಪಾಲಿಗೆ ರಾಕ್ಷಸನಾಗಿದ್ದ ವ್ಯಕ್ತಿಗೆ ಸರಿಯಾದ ಶಿಕ್ಷೆ ಸಿಗುವಂತೆ ಮಾಡಿದ ತನ್ನ ವನ ಬಳಸಿಯೇ ನಿಂತು ಕಣ್ಣೀರು ಹಾಕಿದ ಹುಡುಗಿಯ ಮನದ ದುಗುಡವೆಲ್ಲ ಇಂದು ಕರಗಿದಂತೆ ಮನಸ್ಸು ಪೂರ ಹಗರವಾಯಿತು. ಸುಧೋ, ಕ್ಯಾಮಿಲಿಯೋ ತಾವು ಇಷ್ಟು ವರ್ಷ ಅನುಭವಿಸಿದ ನೋವು, ಅವಮಾನ, ಜೀವನದ ಮೇಲೆ ಮೂಡಿದ ಹತಾಶೆ, ಬೇಸರ ಎಲ್ಲವನ್ನ ತಮ್ಮ ಎದುರಿಗಿದ್ದ ವ್ಯಕ್ತಿಯ ಮೇಲೆ ತೋರಿಸುತ್ತಾ, ಮನಸ್ಸೋ ಇಚ್ಛೆ ಅವನನ್ನು ಥಳಿಸಿ ತಮ್ಮ ಸೇಡು ತೀರಿಸಿಕೊಂಡ ತೃಪ್ತಿ ಸಿಗುತ್ತಲೇ ಇಬ್ಬರು ಹಿಂದೆ ಸರಿದರೆ ಅದಾಗಲೇ ಅರ್ಧ ಜೀವ ಆಗಿದ್ದ ಚಂದ್ರಾಂಕಿತ ಮಿತ್ರ ಉಸಿರು ಎಳೆದುಕೊಳ್ಳುವುದಕ್ಕೂ ಕಷ್ಟಪಡುತ್ತಾ, ನನಗೆ ಪನಿಷ್ ಮಾಡಿ ಏನು ಸಾಧನೆ ಮಾಡಿದ ಹಾಗಾಯಿತು. ನಿಮ್ಮ ಇವತ್ತಿನ ಸ್ಥಿತಿಗೆ ನಾನೊಬ್ಬನೇ ಅಲ್ಲ, ನೀವು ಅಥವಾ ನಿಮ್ಮ ಹೆತ್ತವರು ಕಾರಣ ಅನ್ನೋದನ್ನು ಮರೆಯಬೇಡಿ. ನಾನೇನು ನಿಮ್ಗೆ ಯಾರಿಗೂ ಬಲವಂತವಾಗಿ ತಾಳಿ ಕಟ್ಟಿಲ್ವಲ್ಲ, ನೀವಾಗೆ ಒಪ್ಪಿದ್ರಿ, ಇಲ್ಲ ನಿಮ್ಮ ಮನೆಯವರ ಒಪ್ಪಿಸಿ ಮೇರಿಗೆ ಮದುವೆ ಆಗಿ ನನ್ನ ಜೊತೆಗೆ ಸಂಸಾರ ಶುರು ಮಾಡಿದ್ರಿ ಹೇಳಿದಾಗ ಒಂದು ಕ್ಷಣ ಓಜಸ್ಗೆ ತಾನು ಈ ಹಿಂದೆ ಇದೇ ರೀತಿ ಮಾತು ಹೇಳಿದ್ದು ನೆನಪಾಯಿತು. ನಾನು ಇಲ್ಲಿಯವರೆಗೆ ಯಾವ ಹೆಣ್ಣನ್ನು ಬಲವಂತವಾಗಿ ಪಡೆದುಕೊಂಡಿಲ್ಲ. ಡೇಟಿಂಗ್ ಆ್ಯಪಲ್ಲಿ ಅವರಾಗೆ ಇಂಟ್ರೆಸ್ಟ್ ತೋರಿಸಿರೋ ಹೆಣ್ಣಿನ ಜೊತೆಗೆ ಮಾತ್ರವೇ ನಾನು ಮೂವ್ ಮಾಡಿರೋದು. ನನ್ನ ಗೆಳೆಯ ನಿತಿನ್ ಅಲ್ಲದೆ ಆರುಷಿ ಬಳಿಯೂ ಈ ಮಾತು ಹೇಳಿದಾಗಲೇ ಅಲ್ವಾ ಅವಳು ಬೀಸಿ ನನ್ನ ಕೆನ್ನೆಗೆ ಹೊಡೆದಿದ್ದು. ಯೋಚಿಸುತ್ತಾ ನಿಂತಿದ್ದವನಿಗೆ ತಾನು ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದಾಗ ಕೈ ಹಿಡಿದು ಸರಿ ದಾರಿಗೆ ತರುವ ಸಲುವಾಗಿಯೇ ಆರುಷಿ ತನ್ನ ಬದುಕಿಗೆ ಬಂದ ದೇವತೆಯಂತೆ ಕಂಡಳು. ಅವಳೆಡೆಗೆ ಸಣ್ಣ ನಗು ಬೀರಿ ನೆಲದಲ್ಲಿ ಬಿದ್ದಿದ್ದ ಚಂದ್ರಾಂಕಿತನ ಕೊರಳ ಪಟ್ಟಿ ಹಿಡಿದು ಎದ್ದು ಕೂರಿಸಿ, ಮಿತ್ರ, ಒಂದು ಹೆಣ್ಣು ಅಥವಾ ಹೆಣ್ಣು ಹೆತ್ತವರು ಒಂದು ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟು ಅವರು ಹೆತ್ತ ಮಗಳನ್ನು ನಮ್ಮ ಕೈಗಿಟ್ಟು ಕನ್ಯಾದಾನ ಮಾಡೋದು, ಅವಳನ್ನು ನಾವು ಜೀವನ ಪರ್ಯಂತ ನಮ್ಮ ಕಣ್ಣ ರೆಪ್ಪೆಯಂತೆ ಜೋಪಾನ ಮಾಡಲಿ ಅಂತ. ಆದರೆ ನೀನೇನು ಮಾಡಿದ್ದು? ನಿನ್ನ ಬದುಕಿಗೆ ಬೆಳಕಾಗಿ ಬಂದ ಹೆಣ್ಣನ್ನು ಕತ್ತಲೆಗೆ ತಳ್ಳುವ ಪಾಪದ ಕೆಲಸ ಮಾಡಿ ಈಗ ಅದನ್ನು ಸಮರ್ಥಿಸಿಕೊಳ್ತಾ ಇದೆಯಾ? ಹೋಗಲಿ, ಬೇರೆ ಹೆಣ್ಣು ಮಕ್ಕಳನ್ನು ಕೀಳಾಗಿ ಕಾಣುವ ದುರ್ಬುದ್ಧಿ ಇದೆ ಅಂದರೆ ಹೆತ್ತ ತಾಯಿಯನ್ನು ಸಹ ಕೀಳಾಗಿ ಕಂಡು ಅವರನ್ನು ಹಾಸಿಗೆ ಹಿಡಿಯೋ ಹಾಗೆ ಮಾಡಿರುವ ನೀನು ಎಂಥ ಕೊಳಕು ಮನಸ್ಥಿತಿ ಉಳ್ಳವನಾಗಿರಬೇಡ. ನಿನಗೆ ಜನ್ಮ ಕೊಟ್ಟ ತಾಯಿ ಮೇಲೆ ಕನಿಷ್ಠ ಪ್ರೀತಿ ಮಮಕಾರ ಆದರೂ ಇರೋದು ಬೇಡವಾ? ನಿಜವಾಗ್ಲೂ ನಿನಗೆ ನರ್ಕದಲ್ಲಿಯೂ ಕೊಡುವುದಕ್ಕೆ ಯಾವುದೇ ಶಿಕ್ಷೆ ಇಲ್ಲ ಅಂತ ಕಾಣುತ್ತೆ ಹೇಳಿ ಅವನ ಕೆನ್ನೆಗೆ 2 ಏಟು ಹಾಕಿದ್ರೆ, ಇವನಿಗೇನು ಬುದ್ಧಿ ಹೇಳಿದ್ರು ನಮ್ಮ ಸಮಯ ವ್ಯರ್ಥ ಆಗುತ್ತಷ್ಟೇ. ಓಜಸ್, ನಡೀರಿ, ನಿಮ್ಮ ಪ್ಲ್ಯಾನ್ನ ಮುಂದಿನ ಹೆಜ್ಜೆ ಇಡುವ ಸಮಯ ಆಯಿತು. ಶ್ರವಣ್ ಮಾತಿಗೆ ಒಪ್ಪಿದ ಓಜಸ್. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಥ್ಯಾಂಕ್ ಯು.